ಯವ್ವ ಒಲಿ ಊದಿ ಅಡಿಗೆ ಮಾಡೋಷ್ಟಿಗೆ ಹೆಣನ ಬಿತ್ತವ ಯವ್ವ ನಂದು. ಮೊದಲೆಲ್ಲ ಮಾಡಿವ್ ಬಿಡ, ಆದ್ರೆ ಈ ಸಸಿ ಬಂದಾಗಿಂದ ಮೈ ಉಂಡು ಬಿಟ್ಟೈತಿ ನಂದು. ಮೈಯೇನ ಬಾಗವಲ್ದು ಎದಕ್ಕೂ. ಯವ್ವ ಅಡಿಗೆ ಆತನ್ಬೇ, ಟೈಮ್ 2 ಗಂಟೆ ಆತು. ನನ್ನ ಗಂಡ ಊಟ ಕೊಡ್ಬೇಕು ನಾನು. ಅಯ್ಯಯ್ಯವ್ವ ಮಗಳ ಏನ್ ಮಾಡ್ಲಿ ಯವ್ವ, ಈಗೆಲ್ಲ ಅಡಿಗೆ ಮಾಡಿದ್ನ, ಇನ್ನ ರೊಟ್ಟಿ ಮಾಡ್ಬೇಕ ಯವ್ವ. 4 ರೊಟ್ಟಿ ಬಡ್ದು ಕೊಡ್ಲ, ನಾನು ಬೇಸ್ಕೊಂಡ್ ಬಿಡ್ತೇನೆ, ಪಟಾಪಟ ಆಗಿಬಿಡ್ತೈತಿ. ನನಗಾಗಲ್ಲ ಯವ್ವ. ಅಲ್ಲಿ ಮಾಡಿ ಸಾಕಾಗಿ ಇಲ್ಲಿ ಬಂದ್ರೆ ಇಲ್ಲೂ ಅದ ಹಾಡೇನು. ಆರಾಮ್ ನಿನ್ ಸಸಿ ಮಾತಾಡ ಕುಂತು ತಿನ್ಬೇಕಂತೇಳಿ ನಾ ಅನ್ಕೊಂಡ್ರೆ ಏನ್ ನಿನಗ ಹಚ್ಚಾಬಿಡ್ ನಿನ್ ಸಸಿ. ನಿನ್ ಸಸಿ ನೋಡಿದ್ರ ನೀನ್ ಬಗ್ಸ ಒಲಿ ಮುಂದೆ, ನೀ ನೋಡಿದ್ರ ನಾನ್ ಬಗ್ಸ್ಬೇಕಂದೇನು? ನನಗೇನು ಆಗಂಗಿಲ್ಲ ಯವ್ವ, ಬಡ ಬಡ ಮಾಡಿ ನನ್ಗಂಡು ಹೊಟ್ಟೆ ಹಸಿದೈತಂತ. ಯಾವಾಗ ಹಿಂಗ್ ಮಾಡಿಲ್ಲ ಆಕಿ, ಇದೇ ಸರ್ತಿ ಹಿಂಗ್ ಉರಿಯಾಕತ್ತಾಳಲ್ಲ. ಹಿಂಗ ಅನ್ಕೋತ ಹೋಗ್ ನೀ ಸಸಿ ಮೇಲ್ಗಟ್ಟಿಕೆರಿಂದ. ನಿನಗ ಬಗ್ನಿಗೆ ಊಟ ಇಡಾಕತ್ತಾಳಕಿ, ನಿನ್ನ ಡೊಗಸಾಕತ್ತಾವ ಒಲಿ ಮ್ಯಾಗ ಒಲಿ ಮುಂದೆ. ಅದ ಯವ್ವ ಪಾಪ ಏನೋ ಆರಾಮ್ ಇರಾಕಿಲ್ ಬಿಡ ಯವ್ವ, ಅದಕ್ಕೆ ಹಂಗೆ ಮಾಡಾಕತ್ತ. ಹೋಗಿ ಯವ್ವ ಏನಾರ ಮಾಡ್ಕೊ ಹೋಗ್ರಿ ಅತ್ತಿ ಸಸಿ ಇಬ್ರು ಕೂಡಿ. ನೀ ಏನು ಈಗ ರೊಟ್ಟಿ ರೊಟ್ಟಿ ಅಂತ ಕುಂದ್ರ ಬೇಡ ಯವ್ವ, ರೊಟ್ಟಿ ತಿನ್ ಸಾಕಾಗೈತಿ. ಅಲ್ಲಿ ನೋಡಿದ್ರೆ ನಮ್ಮ ಮಾತಿನ ಬರೀ ರೊಟ್ಟಿ ಮಾಡಾಕನ ಡಬ್ಬಸ್ತೈತಿ ಯವ್ವ. ನಾನು ತಿನ್ ಬೇಸರ ಆಗೈತಿ ನನಗೆ. ಚಪಾತಿ ಮಾಡಿಬಿಡಿ, ಎಣ್ಣೆ ಹಚ್ಚಿ ಭಾರಿ ಬಿಸಿ ಬಿಸಿ ಚಪಾತಿ ತಿನ್ಬೇಕಂತ ಸಾಕತೈತಿ. ಅತ್ತಿಯವ್ರ ಬಂದಿನ ಸಸಿ ಯವ್ವ, ಅಕ್ಕಿಗೆ ಮಾಡಕ್ಕೆ ಹಚ್ಚಿ ಚಲೋ ಮಾಡ್ತಾಳಕಿ. ಏನವ ಅದ ಇದು ಅಡಿಗೆ ಮಾಡಿರೇನ್ರಿ ಅತ್ಯಾರ? ಅದು ಯಾಕೋ ಆರಾಮ್ ಅನ್ಸಲ್ಲ ನನಗೂ ಮುಂಚೆನಿಂದ. ಮತ್ತೆ ಅದು ಊಟ ಮಾಡಿ ಗುಳಿಗೆ ತಗೋಬೇಕಂತೇಳಿ ಅನ್ಕೊಂಡಿನಿ ನೋಡ್ರಿ ಅದಕ್ಕೆ. ಅಲ್ಲ ನಿನಗಿನ್ನೂ ಆರಾಮಾಗಿಲ್ಲೇನ? ಇಲ್ಲಿ ಒಲಿ ಹಚ್ಚಿ ಅಡಿಗೆ ಮಾಡಾಕತ್ತೇನ, ಮತ್ತಿನ ಅಡಿಗೆ ಆಗಿಲ್ಲೇನಂತ ಕೇಳ್ತಿಯಲ್ಲ ಬಂದ್. ಅಲ್ಲ ಮತ್ತೆ ಹೆಂಗಿದ್ರು ಎದ್ಕರಿಂದ ಅಡಿಗೆ ಮನಿ ಮಠ ಬಂದಿಲ್ಲ, ಬಾ ಒಂದು ಚಪಾತಿ ಮಾಡ್ಬಾ. ಅತ್ತಿಯವ್ರ ಏನಾತ ನಿನಗ? ಏನಾತ ಇವ ಹಡಿಬಿಟ್ಟು? ಏನಾತ ನಿನಗ? ಏನಾತ? ಹಿಡ್ಕೊರೆ ಯವ್ವ, ಹಿಡ್ಕೊರೆ, ಹಿಡ್ಕೊಬಾರ, ಒಲ್ಯಾಗ ಬೀಳ್ತಾನೆ ಯವ್ವ, ಹಿಡ್ಕೊಬಾರ ಆಕಿನ. ಇನ್ನು ಕಣ್ಣರ ಕಾಣ್ತಾವ ಇಲ್ಲ, ಎತ್ತು ಬಾರ ಆಕಿನ, ಎತ್ತು ಬಾ, ಒಲ್ಯಾಗ ಬೀಳ್ತಾನೆ ಯವ್ವ. ಶಫ ಯವ್ವ, ಬಡ 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 ಕತ್ಕೊಳಕತ್ತೈತೆ ಯವ್ವ, ನನ್ನ ಎದಿ ಬದುಕ್ತವ ಬಡ ಜೀವ. ಇನ್ನೊಟ್ಟಾಗಿರ ಅದು ಒಲ್ಯಾಗನ ತಲೆ ಸಿಕ್ಕೊಂಡಿತ್ತು ನಾನು. ಅತ್ತಿಯವ್ರ ಕ್ಷಮಿಸ್ಬಿಡ್ರಿ ಅತ್ತಿಯವ್ರ, ಇದ್ದಕ್ಕಿದ್ದಂಗೆ ತಲೆನ ತಿರುಗಿ ಬಿಡ್ತೀರಿ ಅತ್ತಿಯವ್ರ. ಹೊಟ್ಯಾಗ ಕೂಳಿಲ್ಲಲ್ರಿ ಅತ್ತಿಯವ್ರ, ಅದಕ್ಕೆ ಹಂಗೆ ಆಗಿರ್ಬೇಕ್ರಿ ಅತ್ತಿಯವ್ರ. ಅಡಿಗೆ ಆದಿಂದ ಒದರ್ತೀರ ನನ್ನ? ಅಡಿಗೆ ಆದಿಂದ ಒದರಿಲ್ಲ ಆದ್ರೆ ಅಲ್ಲೇ ರೂಮಿಗೆ ತಂದು ಕೊಟ್ಟು ಬಿಡ್ರಿ, ಒಂದಿಟ್ಟು ಗುಳಿಗೆ ತೊಗೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗತ್ತೇನೋರಿ. ಅತ್ತಿಯವ್ರ ನೀವು ನನ್ನ ಪಾಲಿಗೆ ದೇವ್ರಿದ್ದಂಗೆ ರೀ, ಈಗ ದೇವ್ರಿದ್ದಂಗೆ ನನಗೆ. ಯವ್ವ ನಿಮ್ಮ ನಾಟಕ ನೋಡಿ ಸಾಕಾತ್ ನನಗೆ. ಇದು ಹಿಂಗಾದ್ರೆ ಹೊಂದಂಗಿಲ್ಲ. ಬಡ 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 ಗ್ಯಾಸ್ ಹಚ್ಕರಿಂದ 4 ಚಪಾತಿ ಉದ್ದಿ ಬಿಡು. ನನ್ನ ಗಂಡ ಹಸುವಾಗೈತೆ ಅಂತ, ನನಗೂ ಹಸುವಾಗೈತಿ. ಪಟ್ನ ಉದ್ದಿ ಬಿಡುವ 4 ಚಪಾತಿ. ಮತ್ತೇನು ಮಾಡಲಿ, ಇನ್ನು ಅದ ಮಾಡಿದ್ರೆ ಆತ್ ಬಿಡಿ ಯವ್ವ. ಆಂಟಿ ಅವ್ರ ನೀವೇನು ಹೇಳಕತ್ತೀರಿ? ನಮ್ಮ ಮನ್ಯಾಗ ಗ್ಯಾಸ್ ಎಲ್ಲ ಹೊಸಂಗಿಲ್ಲ ರೀ, ನಾವು ಒಲಿ ಮ್ಯಾಗನ ಮಾಡ್ತೀವಿ ರೀ. ಒಲಿ ಮ್ಯಾಗನ ಮಾಡ್ತಾರೆ ಅವ್ರು. ಹೊಸ ಇತಿಹಾಸ ಬರ್ದಂಗನ ಆಕತಿಲ್ಲ ಆದ್ರೆ ನನಗೆ ಗ್ಯಾಸ್ ಮ್ಯಾಗ ಮಾಡಿಸ್ಕೊಡಂಗಿಲ್ಲ ಅವರು ಒಲಿ ಮ್ಯಾಗನ ಮಾಡಂತಾರೆ, ತಾವು ಮಾಡ್ತಾರೆ. ಈಗ ಒಲಿ ಮ್ಯಾಗನ ರುಚಿ ಹತ್ತವತ್ತವ್ರಿಗೆ ಅಡಿಗೆಲ್ಲ. ನಮ್ಮ ಮನ್ಯಾಗ ಗ್ಯಾಸ್ 3 ತಿಂಗಳು ಬರಬೇಕ್ರಿ ಅದು. ನಮ್ಮ ಮನ್ಯಾಗಿನ ರೂಲ್ಸ್ ಗೊತ್ತಿಲ್ಲೇನ್ರಿ ನಿಮ್ಗೆ? ಯಾರು ಬಂದ್ರೆ ಅಷ್ಟೇ ರೀ, ಅಂಟ ಚುನ್ಮುರಿ ಅವಲಕ್ಕಿ ಭಾಳ ಆದ್ರೆ ಚಾ ಮಾಡಕ್ಕೆ ಅಷ್ಟೇ ರೀ ನಾವು ಗ್ಯಾಸ್ ಹಚ್ಚೋದ್ರಿ. ನಾವು ಯಾವಾಗೂ ಗ್ಯಾಸ್ ಹಚ್ಚಿ ಮಾಡಂಗಿಲ್ಲ, ರೊಟ್ಟಿ ಚಪಾತಿ ಒಲಿ ಮ್ಯಾಗನ ಮಾಡೋದ್ರಿ. ಆದ್ರೆ ಮತ್ತೆ ನೀವು ಇವತ್ತು ಚಪಾತಿ ಮಾಡ್ಸಕತ್ತೀರಲ್ಲ ನಮ್ಮ ಅತ್ತಿ ಕೈಲಿ. ಆದ್ರೆ ಮತ್ತೆ 3 ತಿಂಗಳಿಗೆ 4 ದಿನ ಕಡಿಮೆ ಬಂದ್ಬಿಟ್ರೆ ಅಯ್ಯಯ್ಯೋ ಬ್ಯಾಡ್ರಿಪ್ಪ. ಒಂದು ಗ್ಯಾಸ್ 3 ತಿಂಗಳು ಬರ್ತೈತಿ? ಯಾಕ್ರಿ ಆಂಟಿಯರ, ನಿಮ್ಮ ಮನ್ಯಾಗಿನ ಜಾಸ್ತಿ ಬರ್ತೈತೆ? ಅಲ್ಲ ಅವಾಗ ನಿನ್ನ ಮದುವೆ ಆಗಿ ಬರೋಕ್ಕಿಂತ ಮುಂಚೆ ನಾ ಇಲ್ಲೇ ಇದ್ದಾಗ 1 ತಿಂಗಳಿಗೆ 1 ಸಿಲಿಂಡರ್ ಖಾಲಿ ಆಕಿತ್ತ. ಅದು ಹೋಗ್ಲಿ, ಈಗ ನನ್ನ ಗಂಡನ ಮನ್ಯಾಗ 1 ತಿಂಗಳಿಗೆ 1 ಸಿಲಿಂಡರ್ ಅಷ್ಟೇ, ಹೆಚ್ಚ ಕಡಿಮೆ ಬರ್ತಿರ್ಬೋದು ಅಷ್ಟೇ. ತಿಂಗಳ ಮ್ಯಾಗ ಹೋಗಂಗಿಲ್ಲ ಅನಿಸ್ತೈತಿ ನೋಡು. ಏನು ತಿಂಗಳಿಗೆ 1 ಸಿಲಿಂಡರ್ ಖಾಲಿ ಆಕಿತ್ತ? ಅಂದ್ರೆ ನಮ್ಮ ಅತ್ತಿ ನನ್ನ ಮದುವೆ ಆಗಿ ಕರ್ಕೊಂಬಂದಿಂದ ನಾನು ಒಲಿ ಮುಂದೆ ಡೊಗಿಸ್ಕರಿಂದ ಗ್ಯಾಸ್ ಉಳಿತಾಯ ಮಾಡಕತ್ತಾಳೇನ? ಅಯ್ಯೋ ದೇವ್ರೇ, ನನ್ನ ಕಷ್ಟ ಕೇಳೋರು ಯಾರಪ್ಪ, ಎಂತ ಮೋಸ ಹೋದ್ನಿ ಅಪ್ಪನ. ಹಂಗಾದ್ರೆ ನಾನು ಇವತ್ತಿಂದ ಎಲ್ಲಾನು ಗ್ಯಾಸಿನ ಮ್ಯಾಗ ಮಾಡ್ತೇನೆ. ಅಡಿಗೆ ಆಗಿದ್ದಿಂದ ಕರಿಯೂರಿ ಹತ್ತಿರ ಬರ್ತೀನಿ. ಇದೇನಿನ ಹುಚ್ಚಪ್ಯಾಲಿ ಯಾರು ವಯವ್ವ ನಿನ್ ಸೊಸೆನ? ಆಕೆ ಹೋದಳಲ್ಲ ಏ ಊರು ಹುಚ್ಚಪ್ಯಾಲಿ ನಿನಗ ಅನ್ನಕತ್ತಿದ್ದೆ. ಹುಚ್ಚಪ್ಯಾಲಿ ಆಕೆ ಎಲ್ಲ ಏನು ಆಕಿನ ಮುಂದೆ ಹೇಳ್ಬಿಟ್ಟಲ್ಲ ನೀನು, ತಿಂಗಳಿಗೆ 1 ಗ್ಯಾಸ್ ಖಾಲಿ ಮಾಡ್ತಿದ್ದೆ ನಮ್ಮ ಅವ್ವ ಅಂತೇಳಿ. ಹುಚ್ಚಪ್ಯಾಲಿ ಆಕಿಗೂ ಅಷ್ಟ ಬೇಕಾಗಿತ್ತು. ಮೊದಲ ಒಲಿ ಮುಂದೆ ಡೊಗಾಕ್ ನಾಯಾಕಂತಿದ್ಲ ಆಕಿನ ಮುಂದೆ ಹಿಂಗೆ ಹೇಳ್ಬಿಟ್ಟೆ ನೀ. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಹಂಗೆ ಆತಿದ. ಏನು ನಾನು ಒಂದು ಲೆಕ್ಕ ಹಾಕಿ ಮಾಡಿದ್ರೆ ನೀವೊಂದು ಹೇಳ್ಬಿಟ್ಟಲ್ಲ ಈಗ. ಅಯ್ಯೋ ದೇವ್ರೇ, ನಾ ಎಷ್ಟು ಚಂದ ಉಳಿತಾಯ ಮಾಡಾಕತ್ತಿದ್ನಿ ಸಿಲಿಂಡರ್ನ. ಈಗೆಲ್ಲ ಗ್ಯಾಸಿನ ಮಾಡಾಕ್ ನಿಂತೀನಿ ನೋಡು, 1 to ಡಬಲ್ ರಾಕ್ ಈಗ. ಅಯ್ಯೋ ಯವ್ವ, ನನಗೆ ಅದೆಲ್ಲ ಗೊತ್ತಿಲ್ಲ. ಚಪಾತಿ ಮಾಡಿ ಬಡ ಬಡ ಹೊಟ್ಟೆ ಹಸಿದೈತೆ ಯವ್ವ ನಂದು. ಯವ್ವ ಎಂತಾದಕ್ಕಿರುವಾಗ ನನ್ನ ಸಸಿ ಕುಂತ ಕಡೆಯಿಂದ ಮಾಡಿ ಹಾಕಿತ್ತು. ಇದು ನನ್ನ ಮಗಳು ಮಾಡಿ ಹಾಕ್ತೈತಿ ಅಂತ ಕರ್ಸಿದ್ನಿ, ಈಕೆ ನನ್ನ ಡೊಕ್ಸಾಕತ್ತಾ ಇಲ್ಲಿ.
ಇರ್ಲಿ ಇವತ್ತು ಒಂದಿನ ನಾನು ಮಾಡಿಬಿಡ್ತೇನೆ. ಇವತ್ತು ಒಂದಿನ ಆಮೇಲೆ ನಾಳೆಗೆ ಆರಾಮ ಆದಿಂದ ಆಕಿನ ಕೈಯನ್ನ ಮಾಡಿಸ್ತೇನೆ. ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆನಪಾಗಿರ್ಬೇಕು ಆಕಿಗೆ, ಹಂಗೆ ಮಾಡಿಸ್ತೇನೆ. ಯವ್ವ ಏನು ಬೇ ನೀ ಅಡುಗೆ ಮಾಡಾಕತ್ತಿ? ಅಂದ್ರೆ ನಿನಗೇನು ಗೊತ್ತೇ ಇಲ್ಲ ನಂಗಾರ. ಒಂದು ಹರಿಯಾಗಿಂದ ನಾನು ಮಾಡಾಕತ್ತೇನೆ ಯಪ್ಪ ಕೆಲಸ ಎಲ್ಲ. ನೀನು ಹೇಂತೇನು ಆರಾಮಿಲ್ಲ ಅಂತ ಮಕ್ಕೊಂದ ಬಿಟ್ಟಾಳಲ್ಲಪ್ಪ. ಅಯ್ಯಯ್ಯಯ್ಯ ನನಗೇನು ಗೊತ್ತೇ ಇಲ್ಲ ಲೇವ. ಹಂಗಾರ ಆರಾಮಿಲ್ಲ ನಕಿಗಿ. ತಡಿ ಹಂಗಾರ ಹೋಗಿ ನೋಡಿ ಬರ್ತೇನೆ. ಏನಾಗಿಲ್ಲಯ್ಯಪ್ಪ, ನಾಟಕ ಮಾಡಾಕತ್ತಾಳ ನೀನು ಹೇಂತಿ. ಕೆಲಸ ಮಾಡೋದಕ್ಕಂತೇಳಿ ನಾಟಕ ಮಾಡಾಕತ್ತಾಳಯ್ಯಪ್ಪ ನೀನು ಹೇಂತಿ. ಈಗ ಇಲ್ಲಿ ಎದ್ದು ಬಂದು ಕರೀನು ಅಡುಗೆ ಮಾಡಿ ನನಗೆ ಹೊಟ್ಟೆ ಹಸಿದೈತಿ ಅಂತೇಳಿ ನಾನು ತಲೆ ಹಿಡಿದು ಶುಕ್ಯಾಳ. ಹೌದೇವ ನಾಟಕ ಮಾಡಾಕತ್ತಾಳ ಆಕಿ? ಮಾಡ್ತೇನೆ ತಡಿ ಆಕಿ ಕೈ ಹಿಡಿದು ಎಳ್ಕೊಂಬಂದ್ಕೇರಿಂದ ಅಡುಗೆ ಮಾಡಾಕಸ್ತೀನಿ ಇಲ್ಲಿ. ಆರಾಮ್ ಕುಂದ್ರಾಕತ್ತೀಯವ ನಿನಗೆ ಅಡುಗೆ ಮಾಡಾಕತ್ತಾಳ ಆಕಿ ನಾಟಕ ಮಾಡ್ಕೊಂತ ಇಲ್ಲಿ ಬಿದ್ದಾಳೇನು ಆರಾಮಿಲ್ಲ ಅಂತೇಳಿ. ನೋಡ್ತೇನೆ ತಡೀನಿ ಆಕಿನ. ಹೋಗು ಹೋಗು, ನನ್ನ ಮಗ ರಾಜ ರಣಧೀರ. ನೋಡು ತಾಯಿ ಮ್ಯಾಗ ಎಷ್ಟು ಪ್ರೀತಿ. ಹಿಂಗೆ ಬಗ್ ಬಡಿಬೇಕಾಕಿನ ನೀನು ಹೆಂಡ್ತಿನ. ಹೋಗು ನೀ ಹೆಂಗ ನನ್ನ ಮಗ ರಾಜ ಹುಲಿ ಇದ್ದಂಗ. ತಾಯಿ ಒಂದು ಈಟ್ ಏನಾರು ತೊಂದರೆ ಆಗತೈತೆ ಅಂದ್ರೆ ಸಾಕು, ಆಗ ಎದ್ದು ಬಂದು ಬಿಟ್ಟಿರ್ತಾನೆ ನನಗೆ ಆಸರ್ಕಂತೇಳಿ ಅವ ಒಬ್ಬ ನೋಡ್ರಿ ಈಗ. ಭಾಳ ಪ್ರೀತಿ ನನ್ನ ಮಗ ನನ್ನ ಮ್ಯಾಗ. ಯಾಕ್ಲೇ ಆರಾಮಿಲ್ಲ ನಿನಗೆ? ಬಂದ್ರೇನು ಈಗ ಬಂದ್ರೇನು? ಬರೀ ನನಗೆ ಆರಾಮಿಲ್ಲ, ಹೊರಗಿಂದ ಹೊಟ್ಟೆ ಹೇಳಕ್ಕಾಗಲ್ದು ಹಾಸಿಗೆ ಬಿಟ್ಟು. ನಮ್ಮ ಅವ್ವ ಒಂದು ಹರ್ಯಾಗಿಂದ ಅಡುಗೆ ಮಾಡಾಕತ್ತಾಳ ಇಲ್ಲಿ. ಪಾಪ ಅಡುಗೆ ಒಲಿ ಮುಂದೆ ಪಾಪ ಕಷ್ಟಪಡಾಕತ್ತಾಳ. ನೀ ಇಲ್ಲಿ ಬಂದು ಮಲ್ಕೊಂಡು ಏನೋ ಆರಾಮಿಲ್ಲ ಅಂತ ನಾಟಕ ಮಾಡ್ಕೊಂತ ನೀನು ನನಗೆ ಅನ್ನಕೊಂಡೇನು? ನನ್ನ ಮಗ ಹೆಂಗೆ ಕೇಳಾಕತ್ತ ನೋಡ. ಕೇಳಿ ನಾಟಕಿನ ಜೋರ್ಲೆ ಕೇಳ. ನನ್ನ ಬಂಗಾರಿ ಸಿಟ್ಟಾಗಬೇಡ. ಇಲ್ಲಿ ನೋಡ, ನೀ ಏನಿಲ್ಲ ನಮ್ಮ ಮನ್ಯಾಗ ನಾಟಕ ಹಚ್ಚಕ್ ಹೋಗ್ಬೇಡ. ಚಂದಂಗೆ ಕೆಲಸ ಮಾಡ್ಬೇಕು, ಹಾಕಿನ ತಿಂದು ಬಿದ್ದಿರ್ಬೇಕ. ನೋಡಿದ್ರೆ ನನ್ನ ಮಗ ಹೆಂಗೆ ಹೆದರ್ಸಾಕತ್ತ ನೋಡ್ರಿ. ಕೇಳ ಹೇಳ್ಕೊಂಡ್ ಬಾಕಿನ ಹೊರಗೆ. ನೀ ಏನು ತಪ್ಪು ತಿಳ್ಕೊಬೇಡ. ನಮ್ಮವ್ವ ಹೊರಗೆ ಕೂತ ಕೇಳಿಸ್ಕೊಳಕತ್ತ ಅಂತೇಳಿ ಆವಾಜ್ ಮಾಡಾಕತ್ತೀನ. ನಿನಗೆ ಈ ಕಟ್ಟ ಡೇರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಡ್ತೀನಿ. ನಾ ಹೇಳಿದ ಗೊತ್ತಾತ ಇಲ್ಲ ನಿನಗೆ? ನಮ್ಮ ಮನ್ಯಾಗ ಕೆಲಸ ಮಾಡಬೇಕು, ಹಾಕಿ ತಿಂದು ಬಿದ್ದಿರ್ಬೇಕು. ಹ್ಞೂ ರೀ, ನೀವೇನು ಹೇಳ್ತೀರಿ ಹಂಗೆ ಮಾಡ್ತೇನೆ ರೀ. ನೀವೇನು ಹಾಕ್ತೀರಿ ಅದನ್ನ ತಿಂದು ಬಿದ್ದಿರ್ತೇನೆ ರೀ. ಅತ್ತಿಯವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೇನೆ ರೀ. ಅವ್ರ ಕಾಲು ಕಸದಂಗಿಲ್ಲೇ ಬಿದ್ದಿರ್ತೇನೆ ರೀ. ಹಿಂಗೆ ಬಾ ದಾರಿಗೆ. ನನ್ನ ಮಗ ಅಂದ್ರೆ ಏನು ತಿಳಿದಿರಿ ನೀವು? ನೀ ಏನು ತಪ್ಪು ತಿಳ್ಕೊಬೇಡ. ನಾ ಹಂಗೆ ಸುಮ್ಮನೆ ಅಂದಿದ್ದು. ಅವ್ವ ಕೇಳಿಸ್ಕೊಳ್ಳಿ ಅಂತೆ ಮತ್ತು ಅವ್ವ ಅನ್ನಬೇಕು ಅಂತ ಮತ್ತು ಮಂದಿ ಮುಂದೆಲ್ಲ ಕೂತು ಹೇಳ್ತಾಳೆ, ಮಗನು ಹೆಂಡತಿ ಕೈಯಾಗ ಅದಾನಂತೇಳಿ, ಹೆಂಡತಿ ಮಾತನ್ನ ಕೇಳ್ತಾನಂತೇಳಿ. ಅದಕ್ಕೆ ನಾ ಹಂಗೆ ಅಂದಿದ್ದು. ನೀ ಏನು ತಪ್ಪು ತಿಳ್ಕೊಬೇಡ. ನಾ ಹೋಗಿ ಅವಾಗ ಹೇಳ್ಬರ್ತೇನೆ. ಆತಾಡ್ರಿ ಹೋಗ್ಬರ್ರಿ. ಮತ್ತು ಚಾಕ್ಲೇಟ್ ಈಗ ಹೊರಗೆ ಹೋಗಲ್ಲ ಸದ್ದು ಅವ ತಂದು ಕೊಡ್ತೇನೆ ನಿನಗೆ. ದಾಡ ತೊಗೊಂಬರ್ತೇನೆ. ರೆಸ್ಟ್ ಮಾಡಿ ಮಕ್ಕಳು. ಆತಾಡ್ರಿ ಹಂಗಾರ. ಯವ್ವ ಹೊಡೆದು ಗಿಡದೆ ಅಂದ್ರ ಮತ್ತ ಇನ್ನ ಸಣ್ಣಕ್ಕಿದ ಹೋಗ್ಲತ್ತ ಗೊತ್ತಾಗುದಿಲ್ಲ. ಚಪಾತಿ ಮಾಡಕ್ ಹೇಳಿ ಇಲ್ಲ ಮಾಡ್ತಾಳ ಬಿಡು. ಅದಕ್ಕೆ ಯಾಕೆ ಹೊಡೆದೇ ಬಿಟ್ಟೇನು ಜೋರಂಗ? ನನಗೆ ಸಿಟ್ಟು ತಡ್ಯಾಕ ಆಗಂಗಿಲ್ಲ. ಅದಕ್ಕೆ ಬಿತ್ತು ನೋಡು ಒಂದು ಜೋರ್ ಸಂಗೆ. ಯಾಕೆವ್ವ ನಿನಗೆ ಆವಾಜ್ ಕೇಳಿಸ್ಲಿಲ್ಲೇನು? ಒಂದು ಶಾರ್ಟ್ ಕೊಟ್ಟು ನೋಡು. ಅಲ್ಲೇ ಅಳ್ಕೊತ ಬಿದ್ದಾಳ. ನಾನು ಎತ್ತಾಗತ್ತು ಗುದ್ದಾಡ್ಬೇಕವ್ವ. ನಿನಗಂದ್ರೂ ಮಾಡು ಸುತ್ತಿ ಒಳಗಿಲ್ಲ. ನೀನು ಆರಾಮಿಲ್ಲ ಅಂತ ನಾಟಕ ಮಾಡ್ಕೊಂತ ಮಕ್ಕೊಂಡ್ರೆ ಏನಾಗೋದು? ನಾನು ಯಾಕೋ ಜೋರಾಗಿನ ಹೊಡೆದು ಬಿಟ್ನಿ. ಮೊದಲೇ ಆರಾಮಿಲ್ಲ ನಾಕತ್ತಿದ್ಲು. ಮತ್ತು ಏನು ಖರೇನ ಆರಾಮಿಲ್ಲೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಯವ್ವ ಇವತ್ತು ಒಂದಿನ ಅಡುಗೆ ನೀನ ಮಾಡಿಬಿಡಿ ಯವ್ವ. ಮತ್ತು ನಾಳೆ ಏನಾರ ಎದ್ದು ಮಾಡಲಿಲ್ಲ ಅಂದ್ರೆ ಅವಾಗ ಕೈ ತಿಕ್ಕಿದ್ದು ಮಾರಿ ಹಬ್ಬ. ನಾಳೆಗೂ ಹಿಂಗೆ ಮಾಡಾಕತ್ಲಂದ್ರೆ ನನಗೆ ಒಂದು ಮಾತು ಹೇಳಿ ಯವ್ವ. ನೀ ಆಕಿನ ನಡಾನ ಮುರಿದು ಬಿಡ್ತೇನೆ. ಇವತ್ತು ಒಂದಿನ ನಾನು ಮಾಡ್ಬೇಕಾಯಪ್ಪ. ಆಯ್ತು ಬಿಡಂಗಾರ. ಆಯ್ತಾಳು, ಇವತ್ತು ಒಂದಿನ ಮಾಡಿದ್ರೆ ಆಯ್ತು. ನಾಳಿಂದ ನನ್ನ ಸೊಸಿನ ಮಾಡ್ತಾಳ್ರಿಪ್ಪ. ನನ್ನ ಮಗನ ಏನು ತಿಳ್ಕೊಂಡಿರಿ ನೀವು? ನನ್ನ ಮಗ ಟೆರರು. ನನಗೆ ಒಂದು ಈಟ್ ಏನಾದ್ರು ತ್ರಾಸ ಆಗತ್ತೈತೆ ಅಂದ್ರೆ ಸಾಲ್ಕು ಆಕಿನ ಸೊಸಿನ ಕರಿನ ಹರಿತಾನಕಿನ. ಹಿಟ್ಟಿನ ಚೀಲ ಹರಿದಂಗೆ ಹರಿದು ಬಿಡ್ತಾನ. ಮತ್ತೇನು ಮಾಡ್ಬೇಕಿನ್ನ ಎಲ್ಲ ಕೂಡಿ ನನ್ನ ತಲೆ ಮ್ಯಾಗನ ಹಾಕಿದ್ರೆ ಮಾಡಿಬಿಡ್ತೀನಿ ಇವತ್ತು ಒಂದಿನ. ಏನು 4 ಚಪಾತಿ 4 ಅಲ್ಲ. ಮತ್ತು ನಾನು ಹೆಂಗಿದ್ರು ನನ್ನ ಮಗಳು ಬಂದಾಳು, ಅಡ್ಯಾನು ಬಂದಾನು. ಎಲ್ಲರ ಅಡ್ಡಾಡಕ್ಕೆ ಹೋಗ್ಬೇಕು ಅಂತ ಅನ್ಸಾಕತ್ತೈತಿ. ಕೇಳ್ಬಿಡ್ತೀನಿ ತಡಿ ನನ್ನ ಮಗಳನ್ನ ಏನಂತಾಳು. ಸುರೇಖಾ, ಸುರೇಖಾ, ಏನು ಬೇಯವ್ವ ಕರೆದೇನು? ಕರೆದ್ನೇಳ. ಮತ್ತು ಹೆಂಗಿದ್ರು ನೀನು ಬಂದು ಅಡ್ಯಾನು ಬಂದಾನು. ಹಿಂಗಾಗಿ ಎಲ್ಲರ ಹೊರಗೆ ಅಡ್ಡಾಡಕ್ಕೆ ಹೋಗು. ನಾನು ನಾಳೆಗೆ ಇವತ್ತು ತೆಳ್ಳಗೆ ಸಜ್ಜಿ ರೊಟ್ಟಿ ಮಾಡ್ಕೋತೇನೆ. ಬಿಸಿ ಇದನ್ನು ಏನಂತಾರದು ಎಳ್ಳದ ಹಚ್ಕರಿಂದ ಸಜ್ಜಿ ರೊಟ್ಟಿ ಮಾಡ್ಕೋತೇನೆ. ಹೊರಗೆ ಹೋಗಿ ಅಡ್ಡಾಡಿ ಊಟ ಮಾಡಿ ಬಂದ್ರೆ ಆತು. ಅದನ್ನ ಕೇಳಕ್ಕೆ ಹೋದ್ರಿದ್ನಿ. ಅದೇ ಮತ್ತೆ ಎಲ್ಲಿ ಹೋಗುನುವ? ಇಲ್ಲೇ ಸನಿ ದಾರಿ ಆಗ್ಬೇಕು ನೋಡು. ಒಂದಿಂದ ಹೋಗಿ ಬರ್ಬೇಕು ನೋಡು. ಒಂದು ಸನಿ ದಾರಿನ ಒಂದಿಂದ ಹೋಗಿ ಬರೋದು. ಹಂಗಿದ್ರೆ ಮತ್ತು ಇಲ್ಲಿ ಸನಿದಾಗಂದ್ರೆ ಇಲ್ಲೇ ಮುದೋಳ ಹತ್ರ ಇದನ್ನೈತಲ್ಲ ಮಂಟೂರ, ಅಲ್ಲಿ ಹೋದ್ರೆ ಆತ ಹಂಗಾರ. ಅಲ್ಲಿ ಏನೇನೋ ಭಾರಿ ಚಂದ ಮಾಡ್ಯಾರಂತವ ಒಳಗೆ. ಏನೋ ಅನ್ನಕತ್ತಿದ್ರು ನಮ್ಮ ಮನೆ ಬಾಜುಕ್ನಾರ ಎಲ್ಲರೂ ಹೋಗಿ ಬಂದಿದ್ರತ್ತ. ಚಂದ ಭಾಳ ಐತಿ ಅಂತ ಅನ್ನಕತ್ತಿದ್ರು. ಅಲ್ಲೇ ಹೋದ್ರೆ ಆತ ಹಂಗಾರ. ನೋಡುವ ಹಂಗಾರ
ವಿಚಾರ ಮಾಡಿ ಹೇಳ ನನಗೆ, ನಾ ಅಡುಗೆ ಮಾಡಿ ಇಟ್ಕೋತೇನೆ. ಅಭಿ ಏನು ಮಾಡಾಕತ್ತ ನಿನ್ನ ಮಗ? ಏನೋ ಆಟ ಆಡತ್ತಿರ್ಬೇಕು. ಅವ್ರ ಮಾವ ಏನೋ ಚಾಕ್ಲೇಟ್ ತರ್ತೇನೆ ಅಂತೇಳಿ ಹೋಗ್ಯಾನ, ಅದಕ್ಕೆ ಅಲ್ಲಿ ಆಟ ಆಡು ಅಂತ ಹೇಳಿ ಹೋಗ್ಯಾನ, ಅದಕ್ಕೆ ಕಾಯಕತ್ತಿರ್ಬೇಕು. ಹೌದಾ, ಚಾಕ್ಲೇಟ್ ತರ್ತಾನಂತ ಹೋಗ್ಯಾನ? ಮತ್ತು ನನಗಂತ ತಗೊಂಬಾ ಅಂತ ಹೇಳ್ಬೇಕಿಲ್ಲ. ಯವ್ವ, ಅವ ನನಗೆ ಹೇಳಿಲ್ಲ, ಮಗಗೆ ಅಷ್ಟೇ ಹೇಳಿ ಹೋಗ್ಯಾನ. ನನ್ನ ಮಗಗೆ ಅವಂಗ ಒಂದು ತಂದಿದ್ದಾನೆ. ಇಲ್ಲಿ ನೋಡ ಸುರೇಖಾ, ಇದೇಗ ನನ್ನ ಸಸಿನ ಹಿಂಗೆ ಬಡದಲ್ಲ, ನಾಯಿಗೆ ಬಡ್ದಂಗೆ ಬಡ್ದು ನೋಡು. ಬಡದ? ನಾ ಅಡುಗೆ ಮಾಡಾಕತ್ತಿದ್ನೆ, ಅಡುಗೆ ಮನೆಗೆ ಬಂದ. ಯಾಕೆ ಬೇ ಇವತ್ತು ನೀ ಅಡುಗೆ ಮಾಡಾಕತ್ತಿ ಅಂತ ನಾನು ಕೇಳಿದೆ. ನಾನು ಹಿಂಗಪ್ಪ ನೀನು ಹೇಗೆ ನಾಟಕ ಮಾಡ್ಕೊತ ಹೋಗಿ ಮಕ್ಕೊಂದಾಳ ಅಂತೇಳಿ ಅನ್ನಂಟ್ಲಿ ಹೋಗಿ ಕೇಳಿ ಜಾಡಿಸಿ ಏನೋ ಇನ್ನೊಟ್ಟು ಆದ್ರೆ ಆಕಿನ ನಡಾನ ಮುರಿಸಿದ್ದು, ಅಷ್ಟು ಕೆಟ್ಟು ಬಡ್ದವ. ಹಂಗೆ ನನ್ನ ಮ್ಯಾಗ ಜೀವ ಭಾಳವ. ನನಗೆ ಒಂದು ಈಟ್ ಏನೋ ತ್ರಾಸ ಹಾಕತ್ರ ಆತು. ಹಂಗೆ ಟೆರ್ರರ್ ಆಗಿಬಿಡ್ತಾನೋ ಸೊಸಿನ ಮ್ಯಾಗ. ಕಿನಕಿನ ಜಾಡ್ಸೇ ಬಿಡ್ತಾನೆ, ಕರಿನ ಹರಿತಾನಕಿ. ಇನ್ನಟ ಹತ್ಕೊಂತ ಮಕ್ಕೊಂದ್ಲಲ್ಲೇ. ಚಲೋ ಬಿಡುವ ನಿಂದು. ಮತ್ತು ನಾ ಎಲ್ಲಿ ನಮ್ಮ ಅಣ್ಣ ಹೆಂಡತಿ ಮದುವೆ ಆದಿಂದ ಹೆಂಡತಿ ಮಾತನ್ನ ಕೇಳ್ತಾನ, ಹೆಂಡತಿ ಆದಾಗ ನಾ ಮನ್ಯಾಗ ನಡೀತೈತಿ ಅಂತೇಳಿ ಮಾಡಿದ್ನಿ. ಪರವಾಗಿಲ್ಲ, ಆದರೂ ನಿಂದು ಮತ್ತೆ ಚಲೋನ. ನಿನ್ನ ಮಾತು ಕೇಳ್ತಾನ. ನಾನೇನು ಇದನ್ನ ಮಾಡಿಯೇನ? ನಾ ಹಂಗೆ ಬಿಗಿ ಬಂದು ಬಸ್ನಾಗ ಇಟ್ಕೊಂಡೇನ ನನ್ನ ಮಗನ. ಬಿಡ, ನೀ ಮೊದ್ಲ ನಿನ್ನ ಗಂಡನ ಹದ್ ಬಸ್ನಾಗ ಇಟ್ಕೋ. ಅವ್ರ ಅವನ ಮಾತು ಕೇಳಾಕ್ ಬಿಡಾಕ್ ಹೋಗ್ಬೇಡ. ಹೌದು ಬೇ, ನನ್ನ ಮಾತು ಕೇಳ್ಬೇಕವ, ಅವ್ರ ಅವನ ಮಾತು ಕೇಳಾಕ್ ಬಿಡುದೇ ಇಲ್ಲ. ಯಾವಾಗೂ ಹಂಗ ಇರ್ಬೇಕು, ಗಂಡಿದ್ದ ಹೆಂಡತಿ ಮಾತ ಕೇಳ್ಬೇಕು. ಎಷ್ಟಾದ್ರೂ ನೀ ನನ್ನ ಮಗಳಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಷ್ಟು ಹೇಳಿ ಈ ವಿಡಿಯೋನ ನಾ ಇಲ್ಲಿಗೆ ಮುಗಿಸಾಕತ್ತೇನೆ. ಧನ್ಯವಾದಗಳು.